ದಿಂಡಿಕಲ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು 100 ml ಆಯಿಲ್ ಹಾಕ್ಕೊಂಡಿದ್ದೀನಿ. ಮತ್ತು ಈಗ 100 ಗ್ರಾಮಷ್ಟು ಅಮೂಲ್ ಬಟರ್ ಹಾಕೋತಾ ಇದ್ದೀನಿ, ಸಾಲ್ಟ್ ಬಟರ್. ಏನು ಹಾಕೋತಾ ಇದ್ದೀನಿ, 1 ಟೊಮೊಟೊ, 3 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋದೇ 1/4 kg. ಈ ದಿಂಡಿಕಲ್ ಬಿರಿಯಾನಿಲಿ ಏನು ಸ್ಪೆಷಲಪ್ಪ ಅಂದರೆ ಯಾವುದೇ ಸ್ಪೈಸಸ್ನ ಡೈರೆಕ್ಟಾಗಿ ಹಾಕಲ್ಲ. ಎಲ್ಲ ಸ್ಪೈಸಸ್ನ ಮಿಕ್ಸಿಲಿ ರುಬ್ಕೊಂಡು ಮಸಾಲೆ ಹಾಕಿರ್ತೀವಿ. ಏನೇನು ಹಾಕ್ತೀವಿ ಅಂತ ಆ ಸ್ಪೈಸಸ್ನ ತೋರಿಸ್ತೀನಿ. ದಿಂಡಿಕಲ್ ಬಿರಿಯಾನಿಗೆ ಮಸಾಲೆ ಹಾಕ್ಕೊಂಡಿರ್ತಾ ಇದ್ದೀವಿ. ಎಲ್ಲ ರುಬ್ಕೊಂಡು ಹಾಕ್ಕೊಂಡಿರೋಂಥ ಮಸಾಲೆ ಇದು. ಯಾವ ಸ್ಪೈಸಸ್ಸು ಡೈರೆಕ್ಟಾಗಿ ಹಾಕಲ್ಲ ದಿಂಡಿಕಲ್ ಬಿರಿಯಾನಿಗೆ. ಹೆಂಗೆ ಘಮ ಘಮ ಅಂತೀವಿ ಅಂದರೆ ದಿಂಡಿಕಲ್ ಬಿರಿಯಾನಿದು ನೋಡಿ ಯಾವ ಥರ ಕಲರ್ ಇದೆ, ಯಾವ ಥರ ಇದೆ. ಸ್ವಲ್ಪ ಮಸಾಲೆದು ನೀರು ಹಾಕೋತಾ ಇದ್ದೀವಿ. ಹಾಫ್ ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ. ನಾವು ಮಾಡ್ತಾ ಇರೋದು ಬರೀ ಅರ್ಧ kg, ಅಂದರೆ 2 ಪಾವಷ್ಟು. ಚೆನ್ನಾಗಿ ಬೇಯ್ತಾ ಇದೆ. ಈಗ ನೆಕ್ಸ್ಟು ಚಿಕನ್ ಹಾಕ್ಕೋಬೇಕು. ನಾವು ಇದಕ್ಕೆ ದಿಂಡಿಕಲ್ ಬಿರಿಯಾನಿಗೆ ಚಿಕನ್ನು ಹಾಕ್ಕೊಳ್ತೀವಿ. ಹಾಕೋತಾ ಇದ್ದೀವಿ ಚಿಕನ್ನು. ಮತ್ತು 1-2 ಲಿವರ್ ಹಾಕೋತಾ ಇದ್ದೀವಿ, ಚೆನ್ನಾಗಿರುತ್ತೆ ಅಂತ ನಮ್ಮ ಸ್ಟೈಲ್ನಲ್ಲಿ. ಈಗ ಇದೊಂದು 10 ನಿಮಿಷ ಬೇಯಬೇಕು. ಇದ್ರ ಜೊತೆ ಸ್ವಲ್ಪ ಸಾಲ್ಟ್ ಹಾಕ್ತೀವಿ, ತೋರಿಸ್ತೀನಿ ಎಷ್ಟು ಅಂತ. ಸಾಲ್ಟ್ ನೋಡಿ ಅರ್ಧ kg ಇಷ್ಟು ಹಾಕೋತಾ ಇದ್ದೀನಿ. ಬೇಕು ಅಂದಾಗ ರೈಸ್ ಹಾಕೊಂಡಾದ್ಮೇಲೆ ನೋಡಿಕೊಂಡು ಹಾಕೋತೀನಿ. ಕಲ್ಲು ಉಪ್ಪು ಹಾಕೋತಾ ಇರೋದು, ಅದಕ್ಕೋಸ್ಕರ ಇಷ್ಟು ನೋಡಿ, 1 ಟೇಬಲ್ ಸ್ಪೂನಷ್ಟು ನೋಡಿ. 17 ಥರ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಕಲ್ಲುವು, ದೊಡ್ಡ ಮರಾಠ ಮೊಗು, ಚಿಕ್ಕ ಮರಾಠ ಮೊಗು, ಏಲಕ್ಕಿ, ಸಾಜೀರ ಮತ್ತು ಸೋಂಪು, ಬ್ಲ್ಯಾಕ್ ಪೆಪ್ಪರು. ಬೆಂದಾಯ್ತಾ ಇದೆ. ಇವಾಗ ಆಲ್ರೆಡಿ ಇದರಲ್ಲಿ 1 ಪಾವಷ್ಟು ನೀರಿದೆ. ನಾವೀಗ ಹಾಕೊಳ್ತಾ ಇರೋದು ಅರ್ಧ kg ಅಷ್ಟು, 2 ಪಾವು. ಅದಕ್ಕೆ ನಾವು ಅಳತೆ ಮಾಡಿ ಇದರಲ್ಲಿ ಹಾಕೋತಾ ಇದ್ದೀನಿ. ಇದು 2 ಪಾವಷ್ಟು ನೀರಿದೆ. ಇನ್ನೊಂದು ಗ್ಲಾಸ್ ನೀರು ಹಾಕೋಬೇಕು, ಅದನ್ನು ತೋರಿಸ್ತೀನಿ. ಚೆನ್ನಾಗಿ ಕುದೀತಾ ಇದೆ ದಿಂಡಿಕಲ್ ಬಿರಿಯಾನಿ ಮಸಾಲೆ, ಗಮ್ಮಂತ ಇದೆ. ಈಗ ರೈಸ್ ಹಾಕ್ತಾಯಿದ್ದೀವಿ. ರೈಸು ಕೂಡ ಚೆನ್ನಾಗಿ ತೊಳೆದು ಇಟ್ಕೊಂಡು ಮ್ಯಾರಿನೇಟ್ ಮಾಡಿದ್ದೀವಿ. ಅದನ್ನು ಹಾಕ್ತೀವಿ ರೈಸ್ನ. ಈಗ ನೋಡಿ ಹಾಗೆ ರೈಸ್ ಹಾಕ್ತಾಯಿದ್ದೀವಿ. ಇಂಡಿಯನ್ ಗೇಟ್ ಬಾಸುಮತಿ ರೈಸ್ ಹಾಕ್ತಾ ಇರೋದು. ಎಸ್ ಶೋ. ಅಕ್ಕಿ ಹಾಕಿದ್ದೀವಿ. ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಕುದೀತಾ ಇದೆ. ಅಕ್ಕಿ ಬೇಯ್ತಾ ಇದೆ. ಚೆನ್ನಾಗಿ ಬೇಯಬೇಕು. ಪಂಗಕ್ಕೆ ಸ್ಟಾರ್ಟ್ ಆಗಿದೆ, ತೋರಿಸ್ತೀನಿ ಮುಂದಕ್ಕೆ. ಪಂಗದೆ ಪಂಗ್ತಾ ಇದೆ ದಿಂಡಿಕಲ್ ಬಿರಿಯಾನಿ. ನಾನು ಏನೇನು ಹಾಕಿದೆ ಸ್ಪೈಸಸ್ಸು ಅದನ್ನೆಲ್ಲ ರುಬ್ಕೊಳ್ಳಿ, ಹಾಕ್ಕೊಳ್ಳಿ, ಮಾಡ್ಕೊಳ್ಳಿ, ತಿಂತಾ ಇರಿ. ಏನು ದಿಂಡಿಕಲ್ ಬಿರಿಯಾನಿಗೂ ನಮ್ಮ ಮಂಡ್ಯ ಸ್ಟೈಲ್ ಬಿರಿಯಾನಿಗೂ ಡಿಫ್ರೆನ್ಸ್ ಏನಿಲ್ಲ ರೀ. 1-2-3 ಸ್ಪೈಸಸ್ ಡಿಫ್ರೆನ್ಸ್ ಅಷ್ಟೇ. ಫ್ರೆಂಡ್ಸ್, ದಿಂಡಿಕಲ್ ಬಿರಿಯಾನಿ ರೆಡಿ ಇದೆ. ತುಂಬ ಚೆನ್ನಾಗಿ ಎಲ್ಲ ಪಂಗಿದೆ. ಟೇಸ್ಟ್ ನಾನು ತೋರಿಸ್ತೀನಿ ಯಾವ ಥರ ಇದೆ. ಸೂಪರಾಗಿದೆ ಫ್ರೆಂಡ್ಸ್, ಸಖತ್ತಾಗಿದೆ ಮಾತ್ರ.